ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ. ವ್ಯಾಖ್ಯಾನಕಾರರು ರವಿಶಂಕರ ಹೆಗಡೆ. ಇದೀಗ ಕೇಳಿ ಕಾವ್ಯಯಾನದ 29ನೇ ಹೆಜ್ಜೆ. ಬತ್ತಲೇಶ್ವರ ಕವಿ ತನ್ನ ಕೌಶಿಕ ರಾಮಾಯಣದಲ್ಲಿ ಅನೇಕ ವಿಭಿನ್ನವಾದ ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಬರ್ತಾ ಇದ್ದಾನೆ. ಹಿಂದಿನ ಭಾಗದಲ್ಲಿ ನಾವು ಕೈಕೇಯಿಯ ಅರಮನೆಗೆ ಬಂದಂತಹ ರಾಮ ದಶರಥನನ್ನು ನೋಡಿದಂತಹ ಸನ್ನಿವೇಶ, ಹಾಗೆಯೇ ದಶರಥನಿಗೆ ದುಃಖ ಉಂಟಾಗುವುದಕ್ಕೆ ಕಾರಣ ಏನು ಎಂಬುದಾಗಿ ತನ್ನ ಮುಖದ ಮತ್ತು ಕಣ್ಸನ್ನೆಯ ಮೂಲಕವೇ ತಾಯಿ ಕೈಕೇಯಿಯಲ್ಲಿ ಕೇಳಿದಂತಹ ಸಂದರ್ಭ. ಆಗ ಕೈಕೇಯಿ ತನಗೆ ವರವನ್ನ ಕೊಡುತ್ತೇನೆ ಎನ್ನುವುದಾಗಿ ಹೇಳಿ ಆ ಮಾತಿಗೆ ನಿನ್ನ ತಂದೆ ಅಂದರೆ ಮಹಾರಾಜ ದಶರಥ ತಪ್ಪಿದ್ದಾನೆ ಎನ್ನುವ ಮಾತನ್ನು ಹೇಳ್ತಾಳೆ. ಈ ಮಾತನ್ನ ಕೇಳಿದಂತಹ ರಾಮ ಮೊದಲಿಗೆ ಸ್ವಲ್ಪ ಕಳವಳಗೊಂಡರೂ ಕೂಡ ವಿಷಯ ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಕೈಕೇಯಿಯಲ್ಲಿ ಪ್ರಶ್ನಿಸ್ತಾನೆ. ಏನು ಪ್ರಶ್ನೆ ಮಾಡಿದ ಅನ್ನುವುದನ್ನು ಮುಂದೆ ನಾವು ನೋಡೋಣ. ನುಡಿದು ಬೊಪ್ಪನು ತಪ್ಪುವನೇ, ನುಡಿದು ಬೊಪ್ಪನು ತಪ್ಪುವನೇ, ದಿಟ ಕೊಡುವೆ ನಾನದನೇನು ಹೇಳೆನೆ, ಕೊಡಿಸು ಭರತಗೆ ಪಟ್ಟವನು ನಾರುಟ್ಟು ನೀನೀಗ, ನಡೆವುದಡವಿಗೆ ಕಟ್ಟು ಜಡೆಯನು, ನಡೆವುದಡವಿಗೆ ಕಟ್ಟು ಜಡೆಯನು, ಬಿಡದೆ ಮೆಲುವುದು ಕಂದ ಮೂಲವ, ಪೊಡವಿಪತಿ ತನಗಿತ್ತ ವರವನು ಪಾಲಿಸುವೊಡೆನಲು, ಪೊಡವಿಪತಿ ತನಗಿತ್ತ ವರವನು ಪಾಲಿಸುವೊಡೆನಲು. ರಾಮ ಕೇಳ್ತಾ ಇದ್ದಾನೆ, ನುಡಿದು ಬೊಪ್ಪನು ತಪ್ಪುವನೇ, ಮಾತನ್ನ ಕೊಟ್ಟಂತಹ ನಮ್ಮ ತಂದೆ ಯಾವ ಕಾರಣಕ್ಕೂ ತಪ್ಪುವಂತಹ ಪ್ರಶ್ನೆಯೇ ಇಲ್ಲ. ಅಷ್ಟು ದೃಢವಾಗಿ ರಾಮ ನಂಬಿದ್ದಾನೆ ಆ ವಿಷಯವನ್ನು. ಸೂರ್ಯವಂಶದ ಚರಿತ್ರೆ, ರಘುವಂಶದ ಇತಿಹಾಸವೇ ಹಾಗೆ. ಕೊಟ್ಟ ಮಾತನ್ನು ಎಂದಿಗೂ ಯಾರೂ ತಪ್ಪುವವರಲ್ಲ. ಹಾಗಿದ್ದೂ ನನ್ನಪ್ಪನಾದ ದಶರಥ ಕೊಟ್ಟ ಮಾತನ್ನ ತಪ್ಪುತ್ತಾನೆಯೇ ಎನ್ನುವ ಪ್ರಶ್ನೆ ರಾಮನಲ್ಲಿ ಉದ್ಭವ ಆಗಿದೆ. ಇಲ್ಲಿ ಬತ್ತಲೇಶ್ವರ ಕವಿ ಬಳಸಿದಂತಹ ಒಂದು ಅದ್ಭುತವಾದ ಶಬ್ದ ಬೊಪ್ಪ. ನೋಡಿ, ಇದು ಹೆಚ್ಚಾಗಿ ಕನ್ನಡದ, ಅದರಲ್ಲಿಯೂ ಮುಖ್ಯವಾಗಿ ಕೆಲವು ಪ್ರದೇಶಗಳಲ್ಲಿ ಪ್ರಾದೇಶಿಕ ಕನ್ನಡ ಭಾಷೆಯ ಒಂದು ಶಬ್ದ ಇದು ಬೊಪ್ಪ. ಹಾಗೆ ಕೇಳ್ತಾ ಇದ್ದಾನೆ ರಾಮ, ತನ್ನಪ್ಪ ಹಾಗೆ ಮಾತನ್ನ ಕೊಟ್ಟು ತಪ್ಪಿದ್ದಾನೆಯೇ? ಒಂದು ವೇಳೆ ಆತ ತಪ್ಪಿದ್ದಾನೆ, ತಪ್ಪುವ ಸನ್ನಿವೇಶ ಎದುರಾಗಿದೆ ಅಂತಾದ್ರೆ ಕೊಡುವೆ ನಾನದನೇನು ಹೇಳು, ಅದು ಏನು ಅನ್ನುವುದನ್ನು ಹೇಳು, ನಾನು ಕೊಡ್ತೇನೆ ಅದನ್ನ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಕೈಕೇಯಿ ತಕ್ಷಣ ಹೇಳ್ತಾಳೆ, ಕೊಡೆಸು ಭರತಗೆ ಪಟ್ಟವನು, ಭರತನಿಗೆ ನೀನು ಪಟ್ಟವನ್ನು ಕೊಡಬೇಕು.
ರಾಜ್ಯವನ್ನ ಪೂರ್ಣವಾಗಿ ಭರತನಿಗೆ ಬಿಟ್ಟುಕೊಡಬೇಕು. ನಾರುಡುಗೆಯನ್ನು ತೊಟ್ಟು ನೀನು ಕಾಡಿಗೆ ಹೋಗಬೇಕು. ಕಾಡಿನಲ್ಲಿ ಕಂದಮೂಲಗಳನ್ನು ತಿಂದು ಅಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳನ್ನು ತಿಂದು ನೀನು ಬದುಕಬೇಕು. ಇದು ನಿನ್ನ ಅಪ್ಪ ನನಗೆ ಕೊಟ್ಟಂತಹ ವರ. ಆ ವರವನ್ನ ನೀನು ನನಗೆ ನೀಡುತ್ತೀಯ ಅಂತಾದ್ರೆ ಹೀಗೆ ನೀನು ನಡೆದುಕೊಳ್ಳಬೇಕು ಅಂತ ಕೈಕೆ ರಾಮನಿಗೆ ಹೇಳ್ತಾಳೆ. ರಾಮ ಮರ್ಯಾದಾ ಪುರುಷೋತ್ತಮ, ಸ್ಥಿತಪ್ರಜ್ಞ. ವಾಲ್ಮೀಕಿಗಳು ರಾಮನನ್ನ ಅದೇ ಶಬ್ದದಿಂದಲೇ ಕರೆದಿದ್ದಾರೆ, ಸ್ಥಿತಪ್ರಜ್ಞ. ಯಾವ ಸಂದರ್ಭದಲ್ಲಿಯೂ ಅವನು ವಿಚಲಿತನಾಗುವುದೇ ಇಲ್ಲ. ಈ ಸಂದರ್ಭದಲ್ಲಿಯೂ ಒಂದು ಸ್ವಲ್ಪವೂ ವಿಚಲಿತನಾಗದೆ ತಕ್ಷಣ ತಾಯಿಗೆ ಮಾತನ್ನು ಹೇಳ್ತಾನೆ. ಇಷ್ಟೇ ಮಾಡಬೇಕಾದದ್ದ? ಐಸಲೇಪಿತ ನಿತ್ತ ಸತ್ಯದ ಭಾಷೆ ಸಂದರೆ ಸಾಕು, ರಾಜ್ಯದ ಲಾಸೆ ತಾನೆನಗಿಲ್ಲ ಸಲಿಸಿದೆ ಭರತ ಗವನಿಯನು. ಈಸು ಬೇಡಿದ ಬಯಕೆ, ಈಸು ಬೇಡಿದ ಬಯಕೆ, ನಿಮ್ಮ ಅಭಿಲಾಷೆ ಸಹಜದೊಳಿವೆ. ಈಸು ಬೇಡಿದ ಬಯಕೆ, ನಿಮ್ಮ ಅಭಿಲಾಷೆ ಸಹಜದೊಳಿವೆ. ಒಪ್ಪನ ಓ ಸರಿಸಿ ಬಳಿಕಾವು ನಡೆವೆವು, ತಾಯೇ ಕೇಳೆಂದ, ತಾಯೇ ಕೇಳೆಂದ. ಐಸಲೆ ಇಷ್ಟೇ ಅಲ್ಲವೇ? ಹಾಗಾದ್ರೆ ತಂದೆ ಕೊಟ್ಟಂತಹ ಸತ್ಯದ ಭಾಷೆ ಸಲ್ಲುವುದು ಮುಖ್ಯ. ತಂದೆ ಕೊಟ್ಟಂತಹ ಮಾತು ನಡೆಯುವುದು ತುಂಬಾ ಮುಖ್ಯ. ಹಾಗಾಗಿ ನಾನು ತಂದೆ ಕೊಟ್ಟಂತಹ ಮಾತನ್ನ ನಡೆಸುವುದಕ್ಕೋಸ್ಕರ ರಾಜ್ಯದ ಆಸೆಯನ್ನೆಲ್ಲ ಬಿಟ್ಟೆ. ನನಗೆ ಈ ರಾಜ್ಯ ಯಾಕೆ? ರಾಜ್ಯದ ಆಸೆ ನನಗಿಲ್ಲ. ಭರತನಿಗೆ ಇಡೀ ಭೂಮಿಯನ್ನು ಕೊಟ್ಟಿದ್ದೇನೆ. ನೀನು ಬೇಡಿದ ಈ ಚಿಕ್ಕ ಬಯಕೆ, ಈಸು ಬೇಡಿದ ಬಯಕೆ, ನೀನು ಕೇಳಿದೆ ಚಿಕ್ಕ ಬಯಕೆ, ನಿನ್ನ ಅಭಿಲಾಷೆ, ನಿನ್ನ ಇಷ್ಟ ಎಲ್ಲವೂ ಸಲ್ಲಿಸ್ತೇನೆ. ಸಹಜದಿಂದ ನಾನು ಕೊಡ್ತಾ ಇದ್ದೇನೆ, ಯಾವ ಒತ್ತಡ ಇಲ್ಲ. ಅತ್ಯಂತ ಸರಳವಾಗಿ ಸಂತೋಷದಿಂದ ಕೊಡ್ತಾ ಇದ್ದೇನೆ. ಬೊಪ್ಪನ ಓಸರಿಸಿ. ಓಸರಿಸಿ ಎನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಓಸರಿಸಿ ಬಳಿಕಾವು ನಡೆವೆವು. ತಂದೆಯ ಅಭಿಲಾಷೆ ಏನೂ ಇರಬಹುದು, ಅಥವಾ ತಂದೆಯ ಒಂದು ನಿರ್ಣಯ ಏನೂ ಇರಬಹುದು. ಆದರೆ ಅದನ್ನೆಲ್ಲವನ್ನ ಬದಿಗೆ ಸರಿಸಿ ನಾವು ಕಾಡಿಗೆ ಹೋಗ್ತೇವೆ ತಾಯಿ ಅಂತ ರಾಮ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಓಸರಿಸಿ ಎನ್ನುವ ಶಬ್ದಕ್ಕೆ ಬಿಡುವುದು ಅನ್ನುವ ಅರ್ಥವೂ ಇದೆಯಲ್ಲ. ಹಾಗಾಗಿ ತಂದೆಯನ್ನ ಬಿಟ್ಟು, ಈ ರಾಜ್ಯವನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟು ನಾವು ಕಾಡಿಗೆ ಹೋಗುವುದಕ್ಕೆ ಸಿದ್ಧರಿದ್ದೇವೆ. ಈಗಲೇ ನಾವು ಹೊರಡುತ್ತೇವೆ ಕಾಡಿಗೆ ಅಂತ ರಾಮ ಆಡ್ತಾನೆ. ಆ ಸಮಯದಲ್ಲಿ ಕೆಡೆದ ತಂದೆಯ ನೆಗಹಿ ತನ್ನಯ ತೊಡೆಯ ಮಲಗಿಸಿಕೊಂಡು ಮುಖವನು ತಡವಿ ಬಾಯರಳುತ್ತ ಮನದಲ್ಲಿ ಬಿಕ್ಕಿ ಬಿರಿಬಿರಿದು, ಮನದಲ್ಲಿ ಬಿಕ್ಕಿ ಬಿರಿಬಿರಿದು. ಕೆಡೆದು ಲಕ್ಷ್ಮಣ ಬಾಷ್ಪ ಹಾಯೆಂದೊಡನೆ ಗೋಳಿಡೆ, ಕೆಡೆದು ಲಕ್ಷ್ಮಣ ಬಾಷ್ಪ ಹಾಯೆಂದೊಡನೆ ಗೋಳಿಡೆ. ಹಾವು ಹೇಡಿಯ ಹಿಡಿದ ಪರಿ ನಾಣ್ಣುಡಿಯ ಸಾರಿದ ರಾಮ ತಂದೆಯಲಿ, ಸಾರಿದ ರಾಮ ತಂದೆಯಲಿ. ನೆಲಕ್ಕೆ ಬಿದ್ದಂತಹ ತಂದೆಯನ್ನ ಎತ್ತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಮುಖವನ್ನೆಲ್ಲ ನಿಧಾನವಾಗಿ ಮುಟ್ಟಿ ತಡವುತ್ತಾ ಇದ್ದಾನೆ. ಆ ಮಗನ
ಕೈಯ ಸ್ಪರ್ಶವಾಗುತ್ತಾ ಇದ್ದ ಹಾಗೆ ತಂದೆಯಾದಂತಹ ದಶರಥನೂ ಅಳತಾ ಇದ್ದಾನೆ. ಅತ್ತಿತ್ತ ಇದ್ದಂಥವರೆಲ್ಲರೂ ಅಳತಾ ಇದ್ದಾರೆ. ಲಕ್ಷ್ಮಣ ಜೋರಾಗಿ ಕಣ್ಣೀರು ಹಾಕುತ್ತಾ ಅಳತಾ ಇದ್ದಾನೆ. ಎಲ್ಲರೂ ಅಳತಾ ಇರುವಂತಹ ಸಂದರ್ಭದಲ್ಲಿ ರಾಮ ಹೇಳ್ತಾನೆ, ಛೇ, ಇದೆಂತಹ ನಿಮ್ಮ ರೀತಿ? ಹಾವು ಹೇಡಿಯ ಹಿಡಿದ ಪರಿ. ಒಬ್ಬ ಮೊದಲೇ ಹೆದರಿದಂತಹ ವ್ಯಕ್ತಿ ಮತ್ತೆ, ಅಥವಾ ಮೊದಲೇ ಅವನೊಬ್ಬ ಹೇಡಿ, ಅವನು ಹಾವನ್ನು ಕಂಡಾಗ ಏನು ಮಾಡ್ತಾನೆ, ಇನ್ನೂ ಹೆದರ್ತಾನೆ. ಹಾಗಾಯ್ತಲ್ಲ ನಿಮ್ಮ ಪರಿಸ್ಥಿತಿ, ಹೀಗಾಗಬಾರದು ಅಂತ ರಾಮ ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಸಮಾಧಾನವನ್ನು ಹೇಳ್ತಾ ಇದ್ದಾನೆ ರಾಮ. ಎಲ್ಲರೂ ಅಳ್ತಾ ಇದ್ದಾರೆ. ಎಲ್ಲರ ಅಳು, ಎಲ್ಲರ ರೋದನ ಇಡೀ ಆ ಅಂತಃಪುರವನ್ನು ಆವರಿಸಿದೆ. ಅದನ್ನ ಎಲ್ಲರಿಗೂ ಕೇಳುವಂತಹ ದುರ್ಯೋಗವೂ ಅಲ್ಲಿ ಒದಗಿ ಬಂದಿದೆ. ಕೇಳಿ ಸೌಮಿತ್ರಾದ್ಯರಕ್ಕೆಯ ಆಲಿಸುತ್ತ ಒಳಹೊಕ್ಕು ಕಂಡರು. ಕೇಳಿ ಸೌಮಿತ್ರಾದ್ಯರಕ್ಕೆಯ ನಾಲಿಸುತ್ತ ಒಳಹೊಕ್ಕು ಕಂಡರು. ಗೋಳುಗುಟ್ಟುತ ಬಿದ್ದರವನಿಗೆ ನೃಪತಿಹಾಯನುತ. ಸೋಲೆ ಸಂತೈಸುವರ ಕಾಣ್ಯನು, ಸೋಲೆ ಸಂತೈಸುವರ ಕಾಣ್ಯನು. ಹೇಳಲರಿಯನು ಶೋಕಗಳ, ಹೇಳಲರಿಯನು ಶೋಕಗಳ. ನೃಪಾಲ ರಾಮನ ಕೈಕೆ ಜರೆದಳು ಮನದಾಗೆಯಂತೆ. ನೃಪಾಲ ರಾಮನ ಕೈಕೆ ಜರೆದಳು ಮನದ ಹಾಗೆಯಂತೆ. ಒಳಗಡೆಯಿಂದ ಬರ್ತಾ ಇರುವಂತಹ ಸೌಮಿತ್ರಿ ಮುಂತಾದ, ಅಂದ್ರೆ ಲಕ್ಷ್ಮಣ ಇತ್ಯಾದಿಗಳ ಅಕ್ಕೆ, ದುಃಖ, ಅಳು, ವಿಲಾಪ ಅದನ್ನ ಕೇಳಿ ಹೊರಗಿರುವಂತಹ ಜನರೆಲ್ಲ ಓಡೋಡಿ ಒಳಗೆ ಬಂದಿದ್ದಾರೆ. ಕವಿ ಹೇಳ್ತಾ ಇದ್ದಾನೆ, ಗೋಳು ಕುಟ್ಟುತ್ತ ಬಿದ್ದರು. ಅವರು ಅಳತಾ ಬಿದ್ದು ಹೊರಳಾಡ್ತಾ ಇದ್ದಾರಂತೆ ಬಂದಂತಹ ಜನರೆಲ್ಲರೂ ಕೂಡ. ಅಯ್ಯೋ, ನೃಪತಿಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಅಂತ. ಕವಿ ಹೇಳ್ತಾನೆ, ಸೋಲೆ ಸಂತೈಸುವರ ಕಾಣೆನು. ಇವತ್ತಿಗೂ ಇದು ಲೋಕಕ್ಕೆ ಎಷ್ಟು ಅದ್ಭುತವಾಗಿ ಹೊಂದಿಕೆ ಆಗ್ತದೆ ನೋಡಿ ಈ ಮಾತು. ಸೋತವರನ್ನ ಸಂತೈಸುವ, ಯಾರಾದರೂ ಯಾವುದಾದ್ರೂ ವಿಷಯದಲ್ಲಿ ಸೋತು ಹೋದರು ಅಂತಾದರೆ ಅವರಿಗೆ ಸಮಾಧಾನ ಪಡಿಸಿ ಅವರಿಗೊಂದು ಧೈರ್ಯವನ್ನು ಹೇಳಿ ನಾವು ಜೊತೆಗಿದ್ದೇವೆ ಅಂತ ಹೇಳುವವರ ಸಂಖ್ಯೆ ತುಂಬ ಕಡಿಮೆ. ಇಲ್ಲಿಯೂ ಅದೇ ಸಂದರ್ಭ ಏರ್ಪಟ್ಟಿದೆ. ಸೋಲೆ ಸಂತೈಸುವರ ಕಾಣೆನು. ಸೋತವರನ್ನ ಸಮಾಧಾನ ಪಡಿಸುವ, ಸೋತವರನ್ನ ಸಂತೈಸುವ ಜನರಿಲ್ಲ. ಎಲ್ಲರೂ ಶೋಕದಲ್ಲಿ ಮುಳುಗಿದ್ದಾರೆ. ಹೇಳಲರಿಯನು ಶೋಕಗಳ. ಕವಿ ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಈ ದುಃಖವನ್ನು ವಿವರಿಸುವುದಕ್ಕೆ ನನ್ನಲ್ಲಿ ಶಬ್ದಗಳಿಲ್ಲಪ್ಪ, ಅಂತಹ ದುಃಖ ಇದು, ಶಬ್ದಗಳಿಗೆ ಮೀರಿದ ದುಃಖ ಇದು ಅಂತ ಕವಿ ಹೇಳ್ತಾ ಇದ್ದಾನೆ. ಅತ್ಯಂತ ಪ್ರೀತಿಯ ರಾಮ ಕಾಡಿಗೆ ಹೋಗಬೇಕು, ಇಡೀ ಅಯೋಧ್ಯೆ ರಾಮರಾಜ್ಯವನ್ನು ನೋಡಬೇಕು ಅಂತ ಆಸೆ ಪಟ್ಟಿದೆ. ರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆದಿದೆ. ಆದರೆ ರಾಮ ಕಾಡಿಗೆ ಹೊರಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಇಡೀ ಅಯೋಧ್ಯೆ ಅಳತಾ ಇದೆ. ಶೋಕವನ್ನು ಹೇಗೆ ವಿವರಿಸಲಿ ಅಂತ ಕೇಳ್ತಾ ಇದ್ದಾನೆ ಕವಿ. ಈ ನಡುವೆಯೂ ಕೂಡ ಇಷ್ಟೆಲ್ಲ ದುಃಖದಲ್ಲಿ ಇಡೀ ಅಯೋಧ್ಯೆ ಇದ್ದರೂ ಮನದೊಳಗಿರುವಂತಹ ಹಗೆಯಿಂದ, ಮನದೊಳಗಿರುವಂತಹ ಶತ್ರುತ್ವ ಭಾವನೆಯಿಂದ ಕೈಕೇಯಿ ರಾಮನಿಗೆ ಮತ್ತೆ ಮತ್ತೆ ಚುಚ್ಚಿ ಮಾತಾಡಿದ್ಲಂತೆ. ಮುಂದೇನು ಹೇಳಿದ್ಲು ಅನ್ನುವುದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇದುವರೆಗೆ ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ,
ವ್ಯಾಖ್ಯಾನಕಾರರು ರವಿಶಂಕರ ಹೆಗಡೆ. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.